ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಶ್ವ ಹೆಣ್ಣು ಮಗುವಿನ ದಿನದ ಪ್ರಯುಕ್ತ ರಕ್ತದಾನ ಶಿಬಿರ. ನೇಕರ ಸಮುದಾಯದಿಂದ ರಾಜ್ಯದ ಜಿಲ್ಲಾವಾರು ಜಾತಿ ಗಣತಿ ಸಮೀಕ್ಷೆ ಮಾಡಲಿದ್ದೇವೆ. ಸೋಮಶೇಖರ್ ಅಮಲಪುರೆ. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿ. ಅಡ್ವೊಕೇಟ್ ತಾಹಿರ್ ಹುಸೇನ್. ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆಯ ಸಲಹಾ ಸಮಿತಿ ಸದಸ್ಯರಾಗಿ ಮಾರುತಿ ಬೌದ್ಧೆ ನೇಮಕದ ಸಂಭ್ರಮ. ಸುದ್ದಿಯ ವಿವರಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಿಷನ್ ಶಕ್ತಿ ಯೋಜನೆಯ ಎಲ್ಲಾ ಮಹಿಳಾ ಸಬಲೀಕರಣ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಹೆಣ್ಣು ಮಗುವಿನ ದಿನದ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಯಾದ ರೂಪಾ ಅವರು ಮಾತನಾಡಿ, ಇಲ್ಲಿಯವರೆಗೂ 7 ಜನ ರಕ್ತದಾನ ಮಾಡಿದ್ದಾರೆ. ಹೆರಿಗೆ ಸಮಯದಲ್ಲಿ ರಕ್ತದ ಕೊರತೆಯಿಂದ ಜೀವವನ್ನು ಕಳೆದುಕೊಳ್ಳುತ್ತಾರೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇಂದು ಈ ಶಿಬಿರವನ್ನು ಆಯೋಜಿಸಲಾಗಿದೆ. ಆಸಕ್ತಿ ಉಳ್ಳವರು ಬಂದು ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸಬೇಕು ಎಂದು ಕೋರಿದರು. ಮಿಷನ್ ಶಕ್ತಿ ಜಿಲ್ಲಾ ಸಂಯೋಜಕರಾದ ರೋಮ ಮಾತನಾಡಿ, ಹೆಣ್ಣು ಸಬಲೀಕರಣಗೋಸ್ಕರ ಈ ರೀತಿಯ ವಿಶೇಷ ಶಿಬಿರಗಳನ್ನು ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಜಿಲ್ಲೆಯಲ್ಲಿ ರಕ್ತದ ಕೊರತೆಯಿಂದ ಮುಕ್ತವಾಗಬೇಕೆಂಬ ಜಿಲ್ಲಾಧಿಕಾರಿಗಳ ಗುರಿಯನ್ನು ನಾವು ಸಹಕಾರ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇವೆ ಎಂದರು. ವಿವಿಧ ಇಲಾಖೆಗಳಿಂದ ಬಂದು ರಕ್ತದಾನವನ್ನು ಮಾಡುತ್ತಿದ್ದಾರೆ. ಈ ದಿನವೇ ಮಾಡಬೇಕು ಎಂಬುವ ಹಾಗಿಲ್ಲ. ಸಮಯ ಸಿಕ್ಕಿದಾಗ ಬಂದು ರಕ್ತದಾನ ಮಾಡಿ ಎಂದು ಕರೆ ಕೊಟ್ಟರು. ಬರೀ ಹೆಣ್ಣಿಗೆ ಅಂತ ಅಲ್ಲ, ರಕ್ತದ ಕೊರತೆಯಿಂದ ನರಳುತ್ತಿರುವವರಿಗೆ ಸಹಾಯವಾಗುತ್ತದೆ. ರಕ್ತದಾನದಿಂದ ಒಂದು ಜೀವ ಉಳಿಸುವ ಪ್ರಯತ್ನವನ್ನು ನಮ್ಮ ಜಿಲ್ಲಾ ಮಹಿಳಾ ಸಬಲೀಕರಣದಿಂದ ಮಾಡುತ್ತೇವೆ ಎಂದರು. ಇದೇ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೇಂದ್ರ ಸರ್ಕಾರದ ಯೋಜನೆಯಾದ ಸಖಿ ಬ್ರಿಮ್ಸ್ ಬೋಧಕ ಆಸ್ಪತ್ರೆ ಒನ್ ಸ್ಟಾಪ್ ಸೆಂಟರ್ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನೆಕ್ಸ್ಟ್ ಇದರ ಇನ್ಕ್ರೀಸ್ ಮಾಡ್ಕೊರಿ. ಯಾಕಂದ್ರೆ ಶೇಂಗಾ ಬೆಲ್ಲ ಮಾಡ್ಕೊರಿ. ಡ್ರೈ ಫ್ರೂಟ್ಸ್ ಅವೆಲ್ಲ ಸ್ವಲ್ಪ ಫೇಸ್ ಈ ಕಡೆ ಮಾಡಿ. ನೀವು ನಿಂದ್ರೆ ಮಿಷನ್ ಶಕ್ತಿ ಯೋಜನೆಯಡಿ ವಿಶ್ವ ಹೆಣ್ಣು ಮಗುವಿನ ದಿನದ ಅಂಗವಾಗಿ ಇವತ್ತು ನಾವು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಇದು ಬೆಳಿಗ್ಗೆ 10:30ರಿಂದ 3 ಗಂಟೆವರೆಗೂ ಇರುತ್ತೆ. ಇದುವರೆಗೂ ಇಲ್ಲಿ 7 ಜನ ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಈ ರಕ್ತದಾನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಎಷ್ಟೋ ಜನ ಹೆರಿಗೆ ಸಮಯದಲ್ಲಿ ಹೆಣ್ಮಕ್ಳು ರಕ್ತಕ್ಕೋಸ್ಕರ ತಮ್ಮ ಜೀವನವನ್ನು ಕಳ್ಕೊಂಡಿರೋದ್ರಿಂದ ನೋಡ್ಬೋದು. ನಾವು ಆ ಒಂದು ಜೀವವನ್ನು ಉಳಿಸೋ ಸಲುವಾಗಿ ನಾವು ಒಂದು ಹೆಣ್ಣು ಮಗುವಿಗೆ ಆಶ್ರಯವಾಗಲಿ ಅಂತ ಹೇಳಿಬಿಟ್ಟು ಬ್ಲಡ್ಡನ್ನು ಕೊಡಬೇಕು ಅಂತ ಹೇಳಿ ಒಂದು ಏಮನ್ನು ಇಟ್ಕೊಂಡು ಇವತ್ತು ಇಲ್ಲಿ ಬ್ಲಡ್ಡನ್ನು ಡೊನೇಟ್ ಮಾಡ್ತಾಯಿದ್ದೀವಿ. ಆಸಕ್ತಿ ಇದ್ದವರು ಎಲ್ಲರೂ ಬಂದು ಬ್ಲಡ್ಡನ್ನು ಕೊಟ್ಟು ಒಂದು ಜೀವನವನ್ನು ಉಳಿಸಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ನಾನು ಹೇಳ್ತಾ ಇದ್ದೇನೆ. ನನ್ನ ಹೆಸರು ರೂಪಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ. ಹೊಸ ವಿಶೇಷವಾಗಿ ವಿಶ್ವ ಹೆಣ್ಣು ಮಗುವಿನ ದಿನಾಚರಣೆಯ ಪ್ರಯುಕ್ತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಿಷನ್ ಶಕ್ತಿ ಯೋಜನೆಯ ಜಿಲ್ಲಾ ಮಹಿಳಾ ಸಬಲೀಕರಣದ ಘಟಕದ ವತಿಯಿಂದ ರಕ್ತದಾನದ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇಲ್ಲಿಯವರೆಗೂ ಸುಮಾರು 7 ಜನ ಬಂದು ರಕ್ತವನ್ನು ದಾನ ಮಾಡಿರುತ್ತಾರೆ. ವಿಶೇಷವಾಗಿ ನಾವು ಹೆಣ್ಣು ಒಂದು ಸಬಲೀಕರಣಕ್ಕೋಸ್ಕರ ಈ ರೀತಿಯ ಒಂದು ವಿಶೇಷವಾದಂಥ ಶಿಬಿರಗಳನ್ನು ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳಲಾಗುತ್ತಿದ್ದು, ನಮ್ಮ ಜಿಲ್ಲೆಯಲ್ಲಿ ಒಂದು ರಕ್ತಹೀನತೆ ಮುಕ್ತ ಜಿಲ್ಲೆಯಾಗಿ ಮಾಡಬೇಕೆಂದು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಒಂದು ಗುರಿ ಉದ್ದೇಶವಾಗಿದ್ದು, ಅದನ್ನು ನಾವು ಕೂಡ ಸಹಕಾರ ಮಾಡುತ್ತಾ ವಿವಿಧ ಇಲಾಖೆಗಳಿಂದ ಕೂಡ ಬಂದು ರಕ್ತದಾನವನ್ನು ಮಾಡಿದ್ದಾರೆ. ಇಲ್ಲಿವರೆಗೂ ಆಸಕ್ತಿ ಉಳ್ಳಂಥವರು ರಕ್ತದಾನವನ್ನು ಬಂದು ಮಾಡಬಹುದು. ಸಮಯ 3 ಗಂಟೆವರೆಗೆ ಇರುತ್ತೆ. ದಿವಸ ಮಾತ್ರವಲ್ಲದೆ ನಿಮಗೆ ಸಮಯ ಸಿಕ್ಕಿದಾಗ ಬಂದು ಇಲ್ಲಿ
ಡೊನೇಟ್ ಮಾಡಬಹುದು. ಇದರಿಂದ ಒಂದು ಹೆಣ್ಣಿನ ಒಂದು ಜೀವ ಉಳಿಸಲು, ಹೆಣ್ಣು ಮಾತ್ರ ಅಲ್ಲದೆ ರಕ್ತಹೀನತೆಯಿಂದ ಬಳಲುವಂಥ ಎಲ್ಲ ಒಂದು ರೋಗಿಗಳಿಗೂ ಕೂಡ ಇದು ಉಪಯೋಗವಾಗುತ್ತದೆ ಅಂತ ಹೇಳ್ತಾ, ರಕ್ತದಾನದ ಮೂಲಕ ಒಂದು ಜೀವ ಉಳಿಸುವಂಥ ಒಂದು ಪ್ರಯತ್ನವನ್ನು ನಮ್ಮ ಒಂದು ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕದಿಂದ ನಾವು ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನೇಕಾರ ಸಮುದಾಯದಿಂದ ಕರ್ನಾಟಕ ರಾಜ್ಯದ ಜಿಲ್ಲಾವಾರು ಎಲ್ಲ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡಲಿದ್ದೇವೆ ಎಂದು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಅಮ್ಲಪುರೆ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಪತ್ರಿಕೆಗೋಷ್ಠಿಯಲ್ಲಿ ತಿಳಿಸಿದರು. ಚಾಮರಾಜನಗರದಿಂದ ಬೀದರ್ವರೆಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. 2015ರಲ್ಲಿ ಮಾಡಿರುವ ಜಾತಿ ಗಣತಿ ಸಮೀಕ್ಷೆಯನ್ನು ರಾಜ್ಯದ ನೇಕಾರ ಸಮುದಾಯಗಳ ಒಕ್ಕೂಟವು ವರದಿಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತೇವೆ. ಸಮರ್ಪಕವಾಗಿ ಜಾತಿ ಗಣತಿ ಮಾಡಿ ಅದರ ಅಂಕಿಅಂಶಗಳನ್ನು ಬಿಡುಗಡೆ ಮಾಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ. 224 ಕ್ಷೇತ್ರಗಳಲ್ಲಿ ನೇಕಾರರು ವಾಸವಾಗಿದ್ದಾರೆ. ಈ ನಮ್ಮ ಸಮೀಕ್ಷೆಗೆ ತಾವೆಲ್ಲರೂ ಸಹಕರಿಸಬೇಕು. ಹಿಂದುಳಿದ ವರ್ಗಕ್ಕೆ ಸೇರಿದ ನೇಕಾರ ಸಮುದಾಯದ ನಿಖರ ಜನಸಂಖ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವ ನಿಟ್ಟಿನಲ್ಲಿ ತನ್ನದೇ ಆದ ಆಪ್ ಅನ್ನು ಸಿದ್ಧಪಡಿಸಿದೆ. ಈ ಆಪ್ ಮೂಲಕ ರಾಜ್ಯದಲ್ಲಿರುವ ನೇಕಾರರು ತಮ್ಮ ಹಾಗೂ ತಮ್ಮ ಕುಟುಂಬದ ಸದಸ್ಯರುಗಳ ಮಾಹಿತಿಯನ್ನು ಒದಗಿಸಲು ಅನುಕೂಲ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟವು ರಾಜ್ಯದಂತ ಜಿಲ್ಲಾವರು ಎಲ್ಲ 244 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮುದಾಯದವರ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸಲಿದ್ದು, ಸ್ಥಳೀಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಮೂಲಕ ನೇಕಾರರನ್ನು ಸಂಪರ್ಕಿಸಿ ಕುಟುಂಬ ಸದಸ್ಯರುಗಳ ಅಂಕಿಅಂಶಗಳನ್ನು ಸಂಗ್ರಹಿಸಿ ಆಪ್ನಲ್ಲಿ ದಾಖಲಿಸಲಾಗುವುದು ಎಂದು ತಿಳಿಸಿದರು. ಸರ್ಕಾರದ ಸೌಲಭ್ಯಗಳಿಂದ ನಮ್ಮ ನೇಕಾರರ ಸಮುದಾಯ ವಂಚಿತವಾಗಿದೆ. ಆದುದರಿಂದ ಈ ಸಮೀಕ್ಷೆ ಬಹಳ ಮುಖ್ಯವಾದುದು ಎಂದರು. ಈ ಸಂದರ್ಭದಲ್ಲಿ ಶಿವಪ್ಪ ಶೆಟ್ಟರ್, ನವೀನ್, ಶೋಭಾ, ಮುರಳೀಕೃಷ್ಣ, ಹೇಮಾ, ಉಮಾದೇವಿ, ಜ್ಯೋತಿ, ಶಿಲ್ಪಾ ಇತರರು ಉಪಸ್ಥಿತರಿದ್ದರು. ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಜಾತಿ ಗಣತಿಯನ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಚಾಮರಾಜನಗರದಿಂದ ಬೀದರ್ವರೆಗೂ ನಾವು ಪ್ರವಾಸನ ಮಾಡಿದ್ದೇವೆ. ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲೂ ಪ್ರವಾಸ ಕೈಗೊಂಡಿದ್ದೇವೆ. ಇವತ್ತು ಬೀದರು, ನಾಳೆ ಗುಲ್ಬರ್ಗ, ಇನ್ನೊಂದು 2-3 ಜಿಲ್ಲೆ ಇನ್ನೊಂದು ವಾರ 15 ದಿವಸದಲ್ಲಿ ನಾವು ಮುಗಿಸ್ಲೇ ಇದ್ದೇವೆ. ಈ ಒಂದು ಜಾತಿ ಗಣತಿ ನೇಕಾರ ಸಮುದಾಯ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ 2015ರಲ್ಲಿ ಹಿಂದಿನ ಸರ್ಕಾರ ಜಾತಿ ಗಣತಿಯನ್ನು ಮಾಡಿತ್ತು. ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಯಾರಿಗಾದ್ರೂ ಸೌಲಭ್ಯ ಸಿಗ್ಬೇಕಂದ್ರೆ ಸಮರ್ಪಕವಾಗಿ ಅವ್ರ ಹಕ್ಕುಗಳನ್ನ ಕೇಳೋದಕ್ಕಾಗ್ಬೋದು, ಯಾವುದೇ ರೀತಿ ಸರ್ಕಾರದಿಂದ ಬರೋ ಅನುದಾನಗಳು ಕೊಡೋದಕ್ಕೆ ನೇಕಾರ ಜಾತಿ ಗಣತಿ ತುಂಬಾ ಅವಶ್ಯಕತೆ ಇದೆ. ಅಂದ್ರೆ 2015ರಲ್ಲಿ ಮಾಡಿ 2025ರಲ್ಲಿ ಜಾತಿ ಗಣತಿ ಬಿಡುಗಡೆ ಮಾಡಿದ್ರು. ಅದರಲ್ಲಿ 31 ಜಿಲ್ಲೆಯಲ್ಲೂ ನಮ್ಮ ನೇಕಾರ ಸಮುದಾಯದವರು ವಾಸ ಇದ್ದಾರೆ. 9,28,000 ನಮೂದಾಗಿರೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ. ಅದು ನಾವು ವಿರೋಧನ ಮಾಡಿ ಮರು ಸಮೀಕ್ಷೆ ಮಾಡಿಬೇಕಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಅದ್ರ ಪ್ರಕಾರ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 22ರಿಂದ ಸೆಪ್ಟೆಂಬರ್ 7 ಅಂದ್ರೆ ಇವಾಗ 18ರವರೆಗೂ ಗಡುವು ಕೊಟ್ಟು ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡ್ತಾರೆ. ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾರೆ. ಅಂದ್ರೆ ನಮ್ದೊಂದು ಮನವಿ ಏನಂದ್ರೆ, ಸಮರ್ಪಕವಾಗಿ ಜಾತಿ ಗಣತಿ ಮಾಡಿ ಆದಷ್ಟು ಬೇಗ ಜಾತಿ ಗಣತಿನ ವರದಿಯನ್ನ ಬಿಡುಗಡೆ ಮಾಡ್ಬೇಕಂತೇಳಿ ನಾನು ಸರ್ಕಾರ, ಅದೊಂದು ವಿಚಾರ. ಆದ್ರೆ ಇನ್ನೊಂದು ವಿಚಾರ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, 224 ವಿಧಾನಸಭಾ ಕ್ಷೇತ್ರದಲ್ಲೂ ನೇಕಾರ ವಾಸವಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವತಿಯಿಂದ ಅಕ್ಟೋಬರ್ 6ರಿಂದ 13ರವರೆಗೆ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ಆಯೋಜಿಸಲಾಗಿದೆ. ಈ ಜಾಥಾ ಬಳ್ಳಾರಿಯಿಂದ ಆರಂಭವಾಗಿ ಬೀದರ್ ಜಿಲ್ಲೆಯವರೆಗೆ ಬಂದು ತಲುಪಿದೆ. ಶಿಕ್ಷಕರ ಗುಣಮಟ್ಟ ಹೆಚ್ಚಿಸಲು ಸಮಿತಿ ರಚನೆ ಮಾಡಬೇಕು ಮತ್ತು ಖಾಲಿ ಇರುವ ಎಲ್ಲ ಶಿಕ್ಷಕರ ಮತ್ತು ಉಪನ್ಯಾಸಕರ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಿಕೊಳ್ಳಿ ಎಂದು ಅಡ್ವೊಕೇಟ್ ತಾಹಿರ್ ಹುಸೇನ್ ಸರ್ಕಾರಕ್ಕೆ ಆಗ್ರಹ ಮಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಯಾಣ ಕರ್ನಾಟಕದ ಎಲ್ಲ ಭಾಗದ ನೀರಾವರಿ ಯೋಜನೆಯನ್ನು ಪ್ರಾರಂಭಿಸಬೇಕು. ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗಗಳ ಮೇಲೆ ನಡೆಯುವ ಅನ್ಯಾಯ ತಡೆಯಲು ವಿಶೇಷ ನ್ಯಾಯ ಮಂಡಳಿ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಪ್ರತಿ ಜಿಲ್ಲೆಯ ಸಮಸ್ಯೆಗಳನ್ನು ತಿಳಿದು ಅಲ್ಲಿನ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಅದರ ಪರಿಹಾರವನ್ನು ಒದಗಿಸಲು ನಾವು ಕೆಲಸ ಮಾಡುತ್ತೇವೆ. ಈ ಜಾಥಾ ಪಕ್ಷದ ಪ್ರಚಾರವಿಲ್ಲ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿಲ್ಲ. ರಾಜಕಾರಣಿಗಳು ಗಮನ ಹರಿಸುತ್ತಿಲ್ಲ. ಅಭಿವೃದ್ಧಿಯ ಹೆಸರಿನಲ್ಲಿ ಹಿಂದುಳಿಯುತ್ತೇವೆ ಈ ಜಿಲ್ಲೆಗಳು ಎಂದರು. ಜನಜಾಗೃತಿ ಮತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದಕ್ಕಾಗಿ ಈ ಜನ ಜಾಥಾವನ್ನು ನಡೆಸಿದ್ದೇವೆ. ಯುವಕರು, ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕರು ಇದಕ್ಕೆ ಕೈಜೋಡಿಸಿ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಈ ವೇಳೆ ಶ್ರೀಕಾಂತ್ ಸಾಲಿಯರ್, ಮುಜಾಹಿದ್ ಪಾಷಾ ಖುರೈಶಿ, ರಿಯಾಜ್ ಅಹಮದ್ ಮತ್ತಿತರರು ಇದ್ದರು. ಎಲ್ಲ 80,000, ಅದರಲ್ಲೂ ವಿಶೇಷವಾಗಿ
22,000 ಶಿಕ್ಷಕರ ಹುದ್ದೆ ಏನಿದೆ ಅದನ್ನು ತಕ್ಷಣ ಭರ್ತಿ ಮಾಡಬೇಕಂತ ನಾವು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ. ಮತ್ತು ಈ ಭಾಗದ ಎಲ್ಲ ನೀರಾವರಿ ಯೋಜನೆಗಳನ್ನು ಏನು ಪೆಂಡಿಂಗ್ ಇದೆ ಅದೆಲ್ಲವೂ ಕೂಡ ಪ್ರಾರಂಭ ಮಾಡಬೇಕು. ಮತ್ತು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಸರ್ಕಾರ ವಿಶೇಷ ಸಮಿತಿ ರಚನೆ ಮಾಡಬೇಕು ಮತ್ತು ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗೆ ಕೂಡಲೇ ಭರ್ತಿ ಮಾಡಬೇಕು. ಮತ್ತು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದ ಮೇಲೆ ನಡೆಯುವ ಅನ್ಯಾಯ ಇದನ್ನು ತಡೆಯಲು ವಿಶೇಷ ನ್ಯಾಯಮಂಡಳಿ ಸ್ಥಾಪಿಸಬೇಕಂತ ಕೂಡ ನಾವು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾ ಇರುವಂಥದ್ದು. ಇನ್ನು ಪ್ರತಿ ಜಿಲ್ಲೆಯ ಆ ಜಿಲ್ಲೆಗೆ ಏನು ಸಮಸ್ಯೆಗಳಿದ್ದಾವೆ, ನಾವು ಈ ಜಾಥಾ ಹೊರಡಕ್ಕಿಂತ ಮುಂಚೆ ಪೂರ್ವಭಾವಿ ಸಭೆಗಳನ್ನು ಎಲ್ಲ 7 ಜಿಲ್ಲೆಗಳಲ್ಲಿ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಮುಖಂಡರು ಅವರಿಗೆ ಕರೆಸಿ ಅವರ ಜೊತೆ ಡಿಸ್ಕಷನ್ ಮಾಡಿ ಸಮಾಲೋಚನೆ ನಡೆಸಿ ಇಲ್ಲಿ ಈ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಇದೆ ಮತ್ತು ಅದನ್ನು ಹೇಗೆ ಪರಿಹರಿಸಬೇಕು, ಅದು ಯಾಕೆ ಆ ರೀತಿ ಆಯಿತು ಅನ್ನುವ ರೀತಿಯಲ್ಲಿ ಚರ್ಚೆ ನಡೆಸಿ ಅವರು ಕೊಟ್ಟಿರುವಂತಹ ಮಾಹಿತಿಯು ಕೂಡ ಸಂಗ್ರಹಿಸಿ ಒಂದು ಮೆಮೊರಂಡಮ್ ನಾವು ಸಿದ್ಧಪಡಿಸಿದ್ದೇವೆ. ಅದು ಅವತ್ತು ನಾವು ಕೊಡ್ತಾ ಇದ್ದೀವಿ. ಕೊನೆಯಾಗಿ ನಮ್ಮ ಈ ಜಾಥಾ ನಮ್ಮ ಪಕ್ಷದ ಪ್ರಚಾರ ಅಲ್ಲ, ಬದಲಿಗೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೇ ರಾಜಕೀಯ ಪಕ್ಷ ಈ ಜ್ವಲಂತ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಇಲ್ಲಿನ ರಾಜಕಾರಣಿಗಳು ಇದರ ಕಡೆ ಗಮನ ಹರಿಸ್ತಾ ಇಲ್ಲ. ಹಾಗಾಗಿ ಇದು ದಿನೇ ದಿನೇ ಅಭಿವೃದ್ಧಿ ಹೆಸರಲ್ಲಿ ಇದು ಹಿಂದೆ ಉಳಿತಾ ಇದೆ ಜಿಲ್ಲೆಗಳು. ಹಾಗಾಗಿ ಜನಜಾಗೃತಿ ಮೂಡಿಸಲಿಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕಾಗಿ ನಾವು ಈ ಜಾಥಾವನ್ನು ಹೊರಟಿದ್ದೇವೆ. ಇದರಲ್ಲಿ ಎಲ್ಲ ವರ್ಗದ ಜನರು, ವಿದ್ಯಾರ್ಥಿಗಳು, ರೈತರು, ಯುವಕರು, ಮಹಿಳೆಯರು, ಕಾರ್ಮಿಕರು ಎಲ್ಲರೂ ಕೂಡ ನನಗೆ ಕೈ ಜೋಡಿಸಬೇಕಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಕರ್ನಾಟಕ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನೀಡುವ 2025ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಆಯ್ಕೆ ಮಾಡಲು ಸಲಹಾ ಸಮಿತಿಯ ಸದಸ್ಯರಾಗಿ ಸಮಾಜ ಸೇವಕ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೋದೆ ನೇಮಕವಾಗಿದ್ದಾರೆ. ಆದ್ದರಿಂದ ಇಂದು ಬೀದರ್ ಜಿಲ್ಲೆಯ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅವರಿಗೆ ಸನ್ಮಾನಿಸಿ ಸಂಭ್ರಮಿಸಲಾಯಿತು. ಮಾರುತಿ ಬೋದೆ ಅವರು ದಲಿತ ಸಂಘರ್ಷ ಸಮಿತಿಯಲ್ಲಿ ಸಾಮಾಜಿಕ ಸೇವೆ ಸಲ್ಲಿಸಿದ್ದಾರೆ. ಈ ಸೇವೆಯನ್ನು ಗುರುತಿಸಿ ಆಯ್ಕೆ ಸಮಿತಿಗೆ ಅವರನ್ನು ನೇಮಕ ಮಾಡಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ರಾತ್ರಿಯಿಡೀ ಭಾರಿ ಮಳೆಯಾಗಿದೆ. ನಿನ್ನೆ ಗುಡುಗು ಸಹಿತ ಭಾರಿ ಮಳೆಯಾಗಿದೆ. ರಾತ್ರಿ 9 ಗಂಟೆಗೆ ಶುರುವಾಗಿ ಬೆಳಗಿನ ಜಾವದವರೆಗೂ ಬಿಡದೆ ಸುರಿಯುತ್ತಿತ್ತು. ನಗರದ ಪ್ರಮುಖ ರಸ್ತೆಗಳು, ತಗ್ಗು ಪ್ರದೇಶಗಳು ಜಲಾವೃತವಾಗಿ ಜನ ಪರದಾಡಿದ್ದಾರೆ. ಬೆಂಗಳೂರಿನಲ್ಲಿ ಇನ್ನೂ 3-4 ದಿನ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಕ್ಟೋಬರ್ 13ರವರೆಗೂ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮಳೆಯಿಂದಾಗಿ ಹಲವು ಕಡೆ ನದಿಯಂತಾಗಿದೆ. ರಸ್ತೆಯಲ್ಲಿ 2 ಅಡಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡುವಂತಾಯಿತು. ಶಾಂತಿನಗರದ ರಿಚ್ಮಂಡ್ ಟೌನ್ನಲ್ಲೂ ವರುಣಾರ್ಭಟದಿಂದಾಗಿ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ವಿಕ್ಟೋರಿಯಾ ರಸ್ತೆಯಲ್ಲಿ ನೀರು ತುಂಬಿಕೊಂಡು ಸಂಚಾರಕ್ಕೆ ಪರದಾಡುವಂತಾಯಿತು. HLನ ರಸ್ತೆಯ ವಿಕ್ಟೋರಿಯಾ ರೋಡ್ನಲ್ಲಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿತ್ತು. ರಸ್ತೆ ತುಂಬ ನೀರು ತುಂಬಿಕೊಂಡಿದ್ದರಿಂದ ವಾಹನಗಳು ಚಲಿಸಲಾಗದೆ ಕೆಟ್ಟು ನಿಲ್ಲುತ್ತಿದ್ದ ದೃಶ್ಯ ಕಂಡುಬಂತು. ಭಾರಿ ಮಳೆಯಿಂದಾಗಿ ಬೆಂಗಳೂರು ಹೃದಯ ಭಾಗ KR ಮಾರ್ಕೆಟ್ನ ರಸ್ತೆ ಜಲಾವೃತಗೊಂಡಿತ್ತು. ತಗ್ಗು ಪ್ರದೇಶಗಳು, ಹೊಂಡಗುಂಡಿಗಳಲ್ಲೂ ಮೊಣಕಾಲುದ್ದು ನೀರು ತುಂಬಿಕೊಂಡು ವಾಹನಗಳ ಸಂಚಾರಕ್ಕೆ ಅಡಚಣೆಯಾಯಿತು. ಬೆಂಗಳೂರಿನಲ್ಲಿ ಮತ್ತೊಂದು BMTC ಅವಘಡ ಸಂಭವಿಸಿದ್ದು, ಸಾರಿಗೆ ಸಂಸ್ಥೆ ಚಾಲಕ ದಿಢೀರ್ ಅನಾರೋಗ್ಯಕ್ಕೀಡಾದ ಕಾರಣ ಸರಣಿ ಅಪಘಾತ ಸಂಭವಿಸಿದೆ.
ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ರಸ್ತೆಯಲ್ಲಿ ಶನಿವಾರ ಈ ಘಟನೆ ಸಂಭವಿಸಿದ್ದು ಬಿಎಂಟಿಸಿ ಚಾಲಕ ಕರ್ತವ್ಯದಲ್ಲಿದ್ದಾಗಲೇ ಫಿಟ್ಸ್ ಕಾಣಿಸಿಕೊಂಡಿದೆ. ಪರಿಣಾಮ ಬಸ್, 2 ಕಾರು, ಆಟೋ ಸೇರಿದಂತೆ ಹಲವು ವಾಹನಗಳು ಜಖಮಾಗಿವೆ. ಕೂಡಲೇ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸ್ಥಳಕ್ಕೆ ದೌಡಾಯಿಸಿದ ಸಾರಿಗೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡಲಾಗುತ್ತಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.